ಜೈ ಭಾರತ್ ವಂದೇ ಮಾತರಂ. ಭಾರತದ ಬಗ್ಗೆ ಯಾಕೆ ಈ ಯುರೋಪ್ ರಾಷ್ಟ್ರಗಳು ಈ ರೀತಿಯ ಕೆಲವೊಂದು ಹೇಳಿಕೆಗಳು, ಪ್ರಶ್ನೆಗಳು ಕೇಳುತ್ತಿದ್ದರೆಂಬುದು ಗೊತ್ತಾಗುತ್ತಿಲ್ಲ. ಭಾರತ ಅವರಿಗೆ ಖಡಕ್ಕಾಗಿ ಉತ್ತರ ಕೊಟ್ಟರೂ ಕೂಡ ಅದರಿಂದ ಅವರು ಬುದ್ಧಿ ಕಲಿತಿರೋ ಹಾಗೆ ಕಾಣುತ್ತಿಲ್ಲ. ಹಿಂದೆ ಇದೇ ಯುರೋಪ್ ರಾಷ್ಟ್ರಗಳು ಎಸ್ ಜಯಶಂಕರ್ ಅವರ ಹತ್ರ ಒಂದು ಪ್ರಶ್ನೆ ಕೇಳಿದರು. ರಷ್ಯಾ ಹಾಗೂ ಯುಕ್ರೇನ್ ಯುದ್ಧದಲ್ಲಿ ಭಾರತ ಫಂಡಿಂಗ್ ಮಾಡುತ್ತೆ ಅಂತ ಹೇಳಿದರು. ಅದಕ್ಕೆ ಭಾರತವು ಕೂಡ ಉತ್ತರ ಕೊಟ್ಟಿತ್ತು. ಯುರೋಪ್ ರಾಷ್ಟ್ರಗಳು ರಷ್ಯಾದಿಂದ ಅನಿಲಗಳನ್ನು ಪರ್ಚೇಸ್ ಮಾಡೋದಿಲ್ವಾ, ಅಲ್ಲಿಂದ ಕ್ರೂಡ್ ಆಯಿಲ್ಗಳನ್ನು ಪರ್ಚೇಸ್ ಮಾಡೋದಿಲ್ವಾ, ಇದು ಯುದ್ಧ ಫಂಡಿಂಗ್ಗೆ ಹೋಗೋದಿಲ್ವಾ ಅಂತ ಹೇಳಿದರು. ನಾವು ಮಾರ್ಕೆಟಿಂದ ಒಳ್ಳೆಯ ದರಕ್ಕೆ ಕ್ರೂಡ್ ಆಯಿಲನ್ನು ಖರೀದಿಸುತ್ತೇವೆ. ಭಾರತದ ಹಿತದೃಷ್ಟಿಗಾಗಿ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೋ ಅದೇ ನಿರ್ಧಾರ ತೆಗೆದುಕೊಳ್ಳುತ್ತೀವಿ ಅಂತ ಹಿಂದೊಮ್ಮೆ ಎಸ್ ಜಯಶಂಕರ್ ಅವರು ಇದೇ ಯುರೋಪಿಯನ್ ರಾಷ್ಟ್ರಗಳಿಗೆ ಉತ್ತರ ಕೊಟ್ಟಿದ್ದರು. ಈಗ ಮತ್ತೆ ಒಂದು ಕೆಡಕುವಂತಹ ಪ್ರಶ್ನೆ ಕೇಳಿದ್ದಾರೆ. ನೀವು ಯಾಕೆ ಈಗಲೂ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸುತ್ತೀರಿ? ನೀವು ಯಾಕೆ ರಷ್ಯಾದ ಜೊತೆ ಒಂದು ಮೃದು ಧೋರಣೆಯನ್ನು ಹೊಂದಿದ್ದೀರಿ? ಇದು ನೈತಿಕ ಅನ್ಯಾಯವಲ್ವಾ ಅಂತ ಯುರೋಪಿನ ಒಬ್ಬ ಇಂಟರ್ವ್ಯೂವರ್ ಎಸ್ ಜಯಶಂಕರ್ ಬಳಿ ಪ್ರಶ್ನೆ ಕೇಳುತ್ತಾರೆ. ಅದಕ್ಕೆ ಅವರು ಖಡಕ್ಕಾಗಿ ಉತ್ತರ ಕೊಡ್ತಾರೆ. ನಾವು ಮಿಡಲ್ ಈಸ್ಟ್ಗಳಿಂದ ಕಚ್ಚಾ ತೈಲಗಳನ್ನು ಖರೀದಿಸುತ್ತಿದ್ದೆವು. ಯಾವಾಗ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ನಡೆಯಿತೋ ಆಗ ಯುರೋಪ್ ರಾಷ್ಟ್ರಗಳು ಮಿಡಲ್ ಈಸ್ಟ್ಗಳಿಂದ ಕಚ್ಚಾ ತೈಲಗಳನ್ನು ಖರೀದಿಸಲು ಪ್ರಾರಂಭಿಸಿದರು. ಆಗ ದರದಲ್ಲಿ ಸ್ವಲ್ಪ ವ್ಯತ್ಯಾಸವಾಯಿತು, ಕೆಲವೊಂದು ಪೂರೈಕೆಗಳಲ್ಲಿ ವ್ಯತ್ಯಾಸವಾಯಿತು. ಭಾರತದ ಹಿತದೃಷ್ಟಕ್ಕಾಗಿ ಎಲ್ಲಿ ಕಚ್ಚಾ ತೈಲ ಇದೆಯೋ ಅಲ್ಲಿ ಖರೀದಿಸಲಾಗುತ್ತದೆ. ಅದೇ ರೀತಿ ರಷ್ಯಾದಲ್ಲಿ ಇತ್ತು, ಅಲ್ಲಿಂದ ನಾವು ಖರೀದಿಸಲು ಪ್ರಾರಂಭ ಮಾಡಿದ್ವಿ ಅಂತ ಎಸ್ ಜಯಶಂಕರ್ ಉತ್ತರ ಕೊಟ್ಟಿದ್ದರು. ನಮಗೆ ಎಲ್ಲಿ ಅನುಕೂಲವಾಗುತ್ತೋ ಅಲ್ಲಿಂದ ನಾವು ಕಚ್ಚಾ ತೈಲವನ್ನು ಖರೀದಿಸುವೆ ಅಂತಲೂ ಹೇಳಿದರು. ಇನ್ನು ನೈತಿಕದ ಬಗ್ಗೆ ನೀವು ನಮಗೆ ಹೇಳಬೇಕಾಗಿಲ್ಲ ಅಂತ ಹೇಳಿದರು. ನೀವು ಎಲ್ಲಿಯಾದರೂ ಭಾರತದ ಆಯುಧಗಳು ಯುರೋಪ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿತು ಎಲ್ಲಿಯಾದರೂ ನೀವು ಕೇಳಿದ್ದೀರಾ? ಆದರೆ ಭಾರತದ ಮೇಲೆ ಯುರೋಪ್ ರಾಷ್ಟ್ರದ ಆಯುಧಗಳು ದಾಳಿ ಮಾಡಿದೆ ಅಂತಲೂ ಹೇಳಿದರು. ಹಾಗಾದರೆ ಎಸ್ ಜಯಶಂಕರ್ ಅವರು ಈ ರೀತಿ ಯಾಕೆ ಹೇಳಿದರು? ನೋಡಿ, ಇದರ ಅರ್ಥ ಜಸ್ಟ್ ಸಿಂಪಲ್. ಈ ಯುರೋಪ್ನ ಕೆಲವೊಂದು ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ತಮ್ಮ ಆಯುಧಗಳನ್ನು ಸೇಲ್ ಮಾಡುತ್ತೆ. ಇಟಲಿ, ಆಸ್ಟ್ರಿಯಾ, ಜರ್ಮನಿ, ಬೆಲ್ಜಿಯಂ ಇವರೆಲ್ಲ ಪಾಕಿಸ್ತಾನಕ್ಕೆ ಸಬ್ಮಿಷನ್ ಗನ್, ಆಕ್ರಮಣಕಾರಿ ರೈಫಲ್ಗಳು, ರಾಕೆಟ್ ಲಾಂಚರ್ಗಳು, ಹೀಗೆ ಕೆಲವೊಂದು ಘಾತಕವಾದ ಆಯುಧಗಳನ್ನು ಪಾಕಿಸ್ತಾನಕ್ಕೆ ನೀಡುತ್ತಾ ಬಂದಿದ್ದಾರೆ. ಇವರು ಎಲ್ಲಿಯಾದರೂ ಭಯೋತ್ಪಾದಕರ ವಿರುದ್ಧ ಯೂಸ್ ಮಾಡಿದ್ದು ಎಲ್ಲಿಯಾದರೂ ನೋಡಿದ್ರಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಈ ಪಾಕಿಸ್ತಾನ ಯೂಸ್ ಮಾಡುವುದು ಭಾರತದ ಮೇಲೆ. ಇದೇ ವಿಚಾರವಾಗಿ ಎಸ್ ಜಯಶಂಕರ್ ಅವರು ಹೇಳಿತು. ಯುರೋಪ್ನ ರಾಷ್ಟ್ರಗಳು ಈಗಲೂ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಡ್ತಾ ಬಂದಿದ್ದಾರೆ. ಅವರು ಭಾರತ ವಿರುದ್ಧ ಉಪಯೋಗಿಸುತ್ತಿದ್ದಾರೆ.